ತಮಗೂ ದಸರಾ ಶುಭಾಶಯಗಳು. ದಿಢೀರೇ ಇಲ್ಲ, ದಸರಾ ನೋಡಲಿಕ್ಕೆ ಬಂದಿದ್ದೇನೆ, ದಿಢೀರೇ ಏನಿಲ್ಲ. ವಿಶ್ವ ಖ್ಯಾತಿ ಪಡೆದಂಥ ದಸರಾ ಉತ್ಸವ ನೋಡು ಆವಾಗ ಬರ್ತಿರ್ತೀವಿ. ಕಳೆದ ಸಾರಿ ಕೂಡ ಬಂದಿದ್ದೀವಿ, ಮುಂಚೆ ಕೂಡ ಬಂದಿದ್ದೀವಿ, ಈಗೂ ಕೂಡ ಬಂದಿದ್ದೀವಿ, ನಾವು ಮುಂದೆ ಕೂಡ ಬರ್ತಾನೆ ಇರ್ತೀವಿ. ಇದರಲ್ಲಿ ಏನು ವಿಶೇಷ ಆಗಿ ಏನಿಲ್ಲ. ದಸರೆಯಲ್ಲಿ ಯಾವ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದೆ? ಎಲ್ಲ ಇವತ್ತು ಏನೇನಿದೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀನಿ, ಅವರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಭಾಗವಹಿಸಿದ್ದೇವೆ. ಸಾಯಂಕಾಲ 9 ಗಂಟೆವರೆಗೆ ಏನಿದೆ ಎಲ್ಲ ನೋಡ್ತೀವಿ. ಖಂಡಿತ ಅದು ಈಗಾಗಲೇ ಸರ್ವೇದಲ್ಲಿ ಕೂಡ ಮುಂಚೆನೇ ಬಂದಿತ್ತು, ನಾವು ಗೆಲ್ತೀವಿ ಅಂತ ನಿರೀಕ್ಷೆಯಂತೆ ಗೆದ್ದಿದ್ದೀವಿ. ಮತ್ತು ಕಾಂಗ್ರೆಸ್ ಪರವಾಗಿ ದೇಶದಲ್ಲಿ ಗಾಳಿ ಬೀಸ್ತದೆ ಸಂಕೇತ. ಇಲ್ಲ, ಈಗಾಗಲೇ ಹೇಳಿದ್ದೀವಿ ಅಂತ ಯಾವುದೇ ವಾತಾವರಣ ಸನ್ನಿವೇಶ ಇಲ್ಲ. ಪದೇ ಹೇಳಿದ್ದೀವಿ ಈಗಾಗಲೇ. ಇಲ್ಲ, ಇಲ್ಲಿ ಹೆಂಗೆ ರೇಸ್ ಖಾಲಿ ಇಲ್ಲ, ಹೆಂಗೆ ರೇಸ್ ಇಲ್ಲವೇ ಎಲ್ಲರ ಈಗಾಗಲೇ CM ಇದ್ದಾರೆ. ಸೊ ಅವರೇ ಮುಂದುವರ್ತಾರೆ. ಸರಿ ನಾವು ಹೇಳಿದ್ದೀವಿ, ನಮ್ಮ ಮಂತ್ರಿಗಳು ಹೇಳಿದ್ದಾರೆ, ಪಕ್ಷ ಹೇಳಿದೆ, ಹೈಕಮಾಂಡ್ ಹೇಳಿದೆ. ಸೊ ಏನು ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಇಲ್ಲ, ಆ ಪ್ರಶ್ನೆ ಉದ್ಭವಿಸ್ತಿಲ್ಲ. ಹೊಸದೇನಿಲ್ಲ, ಹೊಸದಿಲ್ಲ, ಹಳೇದು ಇಲ್ಲ. ಇದ್ದ ಮಂತ್ರಿಯಾಗಿ ಇರ್ತೀವಿ ನಾವು 5 ವರ್ಷ. ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕಿಂಗ್ ಮೇಕರ್ ಆಗಿದ್ದವರಿಗೆ ಕಿಂಗ್ ಆಗುವಂತ ಅವಕಾಶಗಳು ನಿಮ್ಮ ಅಭಿಮಾನಿಗಳು ಕೇಳ್ತಾ ಇರುವಂತದ್ದು. ಯಾಕಂದ್ರೆ ಘೋಷಣೆ ಸಹ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಅದು ಎಲ್ಲ ಕಡೆ ಮಾಡ್ತಾರೆ. ಈಗ ಅವರವ್ರ ಲೀಡರ್ ಬಂದಾಗ ಘೋಷಣೆ ಕೂಗುತ್ತದೆ, ಹೊಸದೇನಲ್ಲ. ಆಯಾ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ, ಮುಂದಿನ ಪ್ರಧಾನಮಂತ್ರಿ ಕೂಗುದಿನ ಹೊಸದೇನಲ್ಲ, ಹಳೆದು. ನಿಮ್ಮ ಅಭಿಮಾನಿಗಳಿಗೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಬಂದಿರುವ ಈ ಪರಿಸ್ಥಿತಿಯಲ್ಲಿ ನೀವು ಪರಮೇಶ್ವರ್ ಭೇಟಿ ಮಾಡ್ತೀರಾ, ಮತ್ತೆ ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳಾದಾಗ ಎಲ್ಲ ಬದಲಾಗ್ತಾ ಇದ್ದಾರೆ. ಆ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ತುಂಬೋದಕ್ಕೆ ಇವೆಲ್ಲ ಬೆಳವಣಿಗೆಗಳು ನಡೀತಿದೆ. ನಾವು ಮುಂಚೆನೇ ಭೇಟಿಯಾಗಿದ್ದೀವಿ, ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ. ಮುಂಚೆ ಕೂಡ ಭೇಟಿಯಾಗಿದ್ದೀವಿ. ಯಾಕೆ ಮಹದೇವಪ್ಪನ ಮನೆ ಇರೋದು ನಮ್ಮ ಪಕ್ಕ, ಒಂದು ಹೆಜ್ಜೆ ಇಟ್ಟರೆ ಅವ್ರ ಮನೆ ಬೆಂಗಳೂರಲ್ಲಿ. ಸೊ ಮುಂಚೆನೂ ಕೂಡಿದ್ದೀವಿ, ಈಗ ಆಗ್ತೈತೆ ಆಗೋದಿಲ್ಲ ಅಂತ ಹೇಳಿ ಈಗಲೇ ಹೇಳಿದಿಲ್ಲ. ಕಾಂಗ್ರೆಸ್ಸು ಈಗ 4 ದಿನ ರಾಜಕಾರಣಿ ಚರ್ಚೆ ಮಾಡ್ತಾರೆ, ಉದ್ಯಮಿಗಳ ಕೂಡಲೇ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ, ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು ಸ್ವಾಭಾವಿಕ. ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ, ಅದೆಲ್ಲ ತಪ್ಪಾಗಿದೆ. ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ, ಚುನಾವಣೆ ಬರ್ತಾ ಇರ್ತಾವೆ. ಸೊ ಈಗಿನ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸ್ಬೇಕು, ಹಲವಾರು ಚರ್ಚೆ ಹಾಗೆ ಆಗ್ತೈತೆ, ಆಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇರ್ತಾರೆ, ಅವರು ಇರ್ತಾರೆ, ಅಷ್ಟು ಮಾತ್ರ ಹೇಳ್ಬೋದು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ, ಅಷ್ಟು ಅದು ಇರ್ತಾರಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಇರ್ತಾರೆ, ಇಲ್ಲ ಅದನ್ನೇನು ನೋಡಿ ನೀವು DK ಶಿವಕುಮಾರ್ ಅದನ್ನು ಏನು ನಮ್ಮನಿಗೇನು ಹೈಕಮಾಂಡ್ ಕೂಡಿಸಿ ಏನು ಚರ್ಚೆ ಮಾಡಿಲ್ಲ. ಅದನ್ನು ಅವ್ರನ್ನೇ ಕೇಳಿ. ಇರ್ತಾರೆ, ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳಬಲ್ಲೆ, ಅಷ್ಟೇ. ಅದನ್ನು ಅವ್ರು ಕೇಳಿ. ನೀವು ಯಾರನ್ನ ಡೆಲ್ಲಿಗೆ ಹೋಗಿ ಪ್ರಶ್ನೆ ಕೇಳಬೇಕು. ನನ್ನ ಹಂತದಲ್ಲಿ 5 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಅದು ನನ್ನ ಪ್ರಶ್ನೆ ಅಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ, ಅವ್ರ ಜೊತೆ ನಾವೆಲ್ಲ ಇದ್ದೀವಿ, ಅಷ್ಟು ಮಾತ್ರ ಹೇಳಬಲ್ಲ. ವಿಪಕ್ಷಗಳಿಗೆ ನಿಮ್ಮ ಮೇಲೆ ಜಾಸ್ತಿ ವಿಶ್ವಾಸ ಬಂದಿದೆ. ಸತೀಶ್ ಜಾರಕಿಹೊಳಿ ಅವರನ್ನ ಒಂದು ರೀತಿ ನಾಯಕರಾಗಿ ಮತ್ತೆ ಮುಂದಿನ CM ಅಂತ ಬಿಂಬಿಸ್ತಾರೆ. ಅದು ಪ್ರಶ್ನೆ ತಮ್ಮ ಪಕ್ಷದಲ್ಲಿ ಇಲ್ಲ ಯಾವುದೇ ಬೆಳವಣಿಗೆ ಅಂತೀರಾ, ಬಟ್ ವಿಪಕ್ಷದವ್ರು ದಿನ ಬೆಳಗಾದ್ರೆ ಅದೇ ಅಲ್ಲ. ಅವ್ರು ಹೇಳ್ತಾರೆ ರಾಜೀನಾಮೆ ಕೇಳ್ತಿದ್ದಾರೆ, ಅವ್ರು ಸ್ವಾಭಾವಿಕವಾಗಿ ರಾಜೀನಾಮೆ ಕೇಳ್ತಿದ್ದಾರೆ. 3 ತಿಂಗಳಿಂದ ಕೇಳ್ತಾ ಇದ್ದಾರೆ, ಹೊಸದೇನಲ್ಲ. ಸೊ ಅದು ಇದ್ದೇ ಇರ್ತೈತೆ. ಸೊ ಅವರ ವಿಚಾರಗಳಲ್ಲಿ CM ಬದಲಾವಣೆ ಮಾಡಬೇಕಂತ ಅವರಲ್ಲಿ ಒಂದು ಪ್ರಬಲ ವಿಶ್ವಾಸ ಇಟ್ಕೊಂಡು ಕೂತಿದ್ದಾರೆ. ಆದರೆ ನಾವು CM ಅವ್ರು ಮುಂದುವರ್ತಾರೆ, ನಮ್ಮ ವಿಶ್ವಾಸ. ಈ ಟರ್ಮಲ್ಲಿ ತಮಗೇನಾದ್ರು ಬೇರೆ ಬದಲಾವಣೆ ಆಗೋ ಸಾಧ್ಯತೆ ಇದೆ ತಮ್ಮ ಖಾತೆ? ಇಲ್ಲ, ಅದ ಯಾವುದ್ರ ಖಾತೆಯಲ್ಲಿ ಬದಲಾವಣೆ ಆಗ್ತಾ ಇದೆ ಈ ಟರ್ಮಲ್ಲಿ? ಅದನ್ನು ಹೈಕಮಾಂಡ್ ಹೇಳ್ಬೇಕು, ನಾ ಹೆಂಗೆ ಹೇಳಿಕ್ಕೆ ಬರ್ತದೆ, ನಾನಲ್ಲ. ಅದು ನಿರ್ಧಾರ ಮಾಡುವಂಥ ಶಕ್ತಿ ಕೆಪಾಸಿಟಿ ನನ್ನ ಕಡೆ ಇಲ್ಲ. ಈ 5 ವರ್ಷದಲ್ಲಿ ತಮಗೆ ಏನಾದರೂ ಅದು ನನಗೆ ಗೊತ್ತಿಲ್ಲ. ಈಗ ಇದ್ದೀವಿ, ನಡೆಸ್ತಾ ಇದ್ದೀವಿ ಅಷ್ಟೇ. ಮುಖ್ಯಮಂತ್ರಿ ಆಗುವ ಆಸೆ ಇದೆಯಾ? ಇಲ್ಲ ನೋಡಿ, ಅದನ್ನು ಪದೇ ಹೇಳ್ರಿ. ನಿನ್ನೂ ಕೂಡ ಬೆಂಗಳೂರಲ್ಲಿ ಹೇಳಿದ್ದೀವಿ, ಅದನ್ನೇ ಅವರ ಭಾಳಷ್ಟು ವಿಸ್ತಾರವಾಗಿ ಹೇಳಿದ್ದೀವಿ. ಸೊ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ, ಸೊ ಅವರೇ ಮುಂದುವರ್ತಾರೆ ತಿಳಿದೀವಿ. ಅಂಥ ಸಂದರ್ಭದಲ್ಲಿ ಬೇರೆ ಆಗೋದು
ಚರ್ಚೆ ಮಾಡೋದು ಅನಾವಶ್ಯಕ ಇಲ್ಲ. ಓಕೆ, ವಿಪಕ್ಷದವ್ರು ಬರೀ ರಾಜೀನಾಮೆ ಮಾತ್ರ ಕೇಳ್ತಲ್ಲ ಸಿಎಂದು, ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ ಇಲ್ಲ ಅದು ನಮ್ಮ ಪಕ್ಷ ತೀರ್ಮಾನ ಮಾಡಬೇಕದು. ಅಲ್ಲ, ವಿಪಕ್ಷದವ್ರಿಗೆ ಏನು ಹೇಳ್ತೀರಿ ಮತ್ತೆ? ಒಳ್ಳೆ ನಮ್ಮಗೆ ಒಳ್ಳೆ ಅಭಿಮಾನ ವಿಶ್ವಾಸ ಇಟ್ಟಿದ್ದಾರೆ, ಅದಕ್ಕೆ ಅಷ್ಟೇ ಧನ್ಯವಾದಗಳು ಹೇಳ್ಬೋದು ಅಷ್ಟೇ. ಪಕ್ಷ ತೀರ್ಮಾನ ಮಾಡಿದೆ. ಇಲ್ಲ ಇದು ಸಿದ್ದರಾಮಯ್ಯರೇ ನಮ್ಮ ಮುಖ್ಯಮಂತ್ರಿಗಳು.